ಮೊಬೈಲ್ ನಲ್ಲಿ ಸಾಕ್ಷಿ ಇದೆಯಾ, ಎಲ್ಲಿದೆ ತೋರಿಸಿ ಅಂತ ಹೇಳ್ತಿದ್ರಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ಸಾಕ್ಷಿ. ಎಲ್ರಿಗೂ ನಮಸ್ತೆ. ನಾನು ಸುಧೀರ್ ಮಲ್ಯಾಡಿ. ಇವತ್ತು ಸೌಜನ್ಯಳ ಕೇಸು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಇದೆ. ಅಂದರೆ ಮರುತನಿಖೆ ಬೇಕಾ ಬೇಡವಾ ಎನ್ನುವಂತಹ ನಿಟ್ಟಿನಲ್ಲಿ ವಿಚಾರಣೆಗಳು ನಡೆಯುತ್ತದೆ. ಎರಡೂ ಕಡೆಯ ವಕೀಲರು ವಾದಗಳನ್ನು ಮಂಡಿಸ್ತಾರೆ. ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶವೇನಂತ ಹೇಳಿದರೆ, ಇದಕ್ಕೆ CBI ಆಕ್ಷೇಪಣೆಯನ್ನ ಸಲ್ಲಿಸುತ್ತಾ ಅಥವಾ ಸರ್ಕಾರ ಆಕ್ಷೇಪಣೆಯನ್ನ ಸಲ್ಲಿಸುತ್ತದ ಎನ್ನುವುದೇ ಬಹುಮುಖ್ಯ ಅಂಶವಾಗಿರುತ್ತದೆ. ಏಕೆಂತ ಹೇಳಿದರೆ, ಸುಮಾರು 13 ವರ್ಷಗಳ ಕಾಲ ಸೌಜನ್ಯ ಎನ್ನುವಂತಹ ಹುಡುಗಿಗೆ ನ್ಯಾಯ ಬೇಕು ಎನ್ನುವಂತಹ ದೃಷ್ಟಿಯಲ್ಲಿ ಮಹೇಶ್ವರಿ ತಿಮರೋಡಿ ಅವರ ತಂಡ, ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯ ತಂಡ ಹಾಗೂ ಸಾಕಷ್ಟು ನ್ಯಾಯಪರರು ಈ ಒಂದು ವಿಷಯಕ್ಕಾಗಿ ಹೋರಾಟವನ್ನ ಮಾಡ್ತಾ ಬರ್ತಾ ಇದ್ದಾರೆ. ಒಂದು ಹಂತದಲ್ಲಿ ಮರುತನಿಖೆ ಆದ್ರೆ ಎಲ್ಲರಿಗೂ ಉತ್ತಮವಾಗಿರ್ತದೆ. ಏಕೆಂತ ಹೇಳಿದ್ರೆ ಮರುತನಿಖೆ ಆಗ್ತದೆ, ನಂತರ ನ್ಯಾಯ ಸಿಗ್ತದೆ ಎನ್ನುವಂಥದ್ದು ಹಾಗೂ ಅಥವಾ ಮರುತನಿಖೆ ಆದ್ರೆ ಸರಿಯಾದ ಸಮೀಕ್ಷೆ ಒಂದು ವರದಿಗಳು ಬರ್ತದೆ, ಯಾರು ತಪ್ಪಿತಸ್ಥರು ಎನ್ನುವಂತಹ ವರದಿಗಳು ಬರ್ತದೆ ಎನ್ನುವಂಥದ್ದು ಸೌಜನ್ಯ ಪರ ಹೋರಾಟಗಾರರ ತಂಡದ ಉದ್ದೇಶವಾಗಿದೆ. ಅದಕ್ಕೋಸ್ಕರ ಸತತವಾಗಿ ಮರುತನಿಖೆ ಆಗಲಿ ಎನ್ನುವಂತಹ ದೃಷ್ಟಿಯಿಂದ ಬೀದಿ ಹೋರಾಟಗಳು ಹಾಗೂ ನ್ಯಾಯದ ಕದ ತಟ್ಟಿದ್ದು ಎಲ್ಲವೂ ನಡೆದಿದೆ. ಈ ಹೋರಾಟವನ್ನ ಇಡೀ ಕರ್ನಾಟಕದ ಜನ ಹಾಗೂ ದೇಶದ ಜನ ನೋಡಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸೌಜನ್ಯ ಪ್ರಕರಣ ಮರುತನಿಖೆ ಕೊಟ್ರೆ ಅದಕ್ಕಿಂತ ಖುಷಿಯ ವಿಷಯ ಯಾವುದೂ ಇಲ್ಲ. ಯಾಕೆಂತ ಹೇಳಿದ್ರೆ, ಯಾರು ನಿಜವಾದ ಆರೋಪಿಗಳು ಎನ್ನುವಂಥದ್ದು ಈ ಜಗತ್ತಿಗೆ ತಿಳಿಸುವಂತಹ ಪ್ರಯತ್ನ ಆಗ್ತದೆ. ತಾಯಿ ಕುಸುಮತಿಯವರು ಯಾರ ಮೇಲೆ ಅನುಮಾನ ಇದೆ ಅವರ ಮೇಲೆ ಕೇಸುಗಳನ್ನ ಕೊಡುವಂತಹ ಪ್ರಯತ್ನಗಳನ್ನ ಮಾಡಬಹುದು. ನಂತರ ತನಿಖೆಗಳು ನಡೆಯುತ್ತದೆ. ತನಿಖೆಗಳು ನಡೆದು ಯಾರು ತಪ್ಪಿತಸ್ಥರು ಎನ್ನುವಂಥದ್ದು ಈ ಪ್ರಪಂಚಕ್ಕೆ ಗೊತ್ತಾಗ್ತದೆ. ಆದ್ರಿಂದ ಮರುತನಿಖೆಯಾದ್ರೆ ಎಲ್ಲವೂ ಒಳ್ಳೆ ರೀತಿಯಿಂದ ನಡೆದು ಹೋಗ್ತದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಯಾರ ಪರ ಇದೆ ಎನ್ನುವಂಥದ್ದು ಇವತ್ತು ಸ್ಪಷ್ಟವಾಗ್ತದೆ. ಯಾಕೆಂತ ಹೇಳಿದ್ರೆ, ಮರುತನಿಖೆ ಆದ್ರೆ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಯಾವುದೇ ರೀತಿಯ ನಷ್ಟಗಳಿರುವುದಿಲ್ಲ. ಆದ್ರಿಂದ ಇವತ್ತು ಮರುತನಿಖೆ ಹಂತಕ್ಕೆ ಸೌಜನ್ಯ ಪ್ರಕರಣ ಬರಲಿ ಎನ್ನುವಂಥದ್ದು ಎಲ್ಲ ದೇವರಲ್ಲಿ ಪ್ರಾರ್ಥಿಸುವ. ಯಾಕಂತ ಹೇಳಿದ್ರೆ, ಎಲ್ಲರ ಹೋರಾಟ, ಎಲ್ಲರ ಆಶಯ ಒಂದೇ, ಸೌಜನ್ಯ ಎನ್ನುವಂತಹ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿ ಎನ್ನುವಂಥದ್ದು. ದೇವರು ಸೌಜನ್ಯ ಎನ್ನುವಂತಹ ಹೆಣ್ಣು ಮಗಳಿಗೆ ನ್ಯಾಯ ಸಿಗುವಂತೆ ಮಾಡಲಿ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಸೌಜನ್ಯ ಎನ್ನುವಂತಹ ಹೆಣ್ಣು ಮಗಳ ಜೊತೆಗಿರಲಿ ಎನ್ನುವಂತ ಎಲ್ಲಿದೆ ಅಷ್ಟೇ ಅಲ್ಲ, ಸಾಕ್ಷಿಗಳಿಗೆ ಪ್ರೊಟೆಕ್ಷನ್ ಕೊಡಿಸಿ ಕೂಡ ಆಯ್ತು. ನನಗೆ ಮಹೇಶ್ ಶೆಟ್ಟರ್ನ ತುಂಬಾ ನಾನು ನೆನಪಿಸ್ಕೋತೇನೆ. ಇವತ್ತು ಇದರಲ್ಲಿ ಅವ್ರು ಇರ್ಬೇಕಾಗಿತ್ತು. ಸುಮ್ಮನೆ ಸುಳ್ಳು ಕೇಸ್ ಹಾಕೋದು, ಗಡಿಪಾರತ್ ಮಾಡೋದು, ಎಲ್ಲಿ ತನಕ ಮಾಡ್ತಾರೆ? ಅಪಪ್ರಚಾರ ಮಾಡಿಸೋದು. ಇದು ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ ಮತ್ತು CBI ಎಲ್ಲರಿಗೂ ಕೂಡ ಚಾಟಿ ಬಾರಿಸಿದೆ ಸುಪ್ರೀಂ ಕೋರ್ಟ್. ಮೋಸ್ಟ್ ಸೆನ್ಸಿಟಿವ್ ಪ್ರಕರಣವನ್ನ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, CBI ಇಷ್ಟೊಂದು ಕೇವಲವಾಗಿ ತನಿಖೆ ಮಾಡಿದೆ, ಅಸಹ್ಯವಾಗಿ ತನಿಖೆ ಮಾಡಿದೆ, ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ತನಿಖೆ ಮಾಡಿದೆ. ಅದು ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಆಗಿದೆ. ಆದರೆ ಈ ನಮ್ಮ ಸರ್ಕಾರಗಳಿಗೆ ಅರ್ಥ ಆಗ್ತಾ ಇಲ್ಲ. ರಾಜಕೀಯ ನಾಯಕರುಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ, ದೊಡ್ಡ ದೊಡ್ಡ ಸ್ಯಾಟಲೈಟ್ ಮಾಧ್ಯಮಗಳಿಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಬಟ್ ಯಾರೋ ಒಬ್ಬರು ನಮ್ಮ ಧ್ವನಿ ಕೇಳಿದ್ರು, ಅದು ಸುಪ್ರೀಂ ಕೋರ್ಟ್. ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ಇವತ್ತು ಡೆಲ್ಲಿಯ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗಿರುವಂಥದ್ದು. ವೀಕ್ಷಕರೇ, ಯುನೈಟೆಡ್ ಮೀಡಿಯಾದ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ. ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ಗೊತ್ತು, ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ 13 ವರ್ಷಗಳಾಯಿತು. ಇನ್ನು ಕೂಡ ಸೌಜನ್ಯರವರಿಗೆ ನ್ಯಾಯ ಸಿಕ್ಕಿಲ್ಲ. 13 ವರ್ಷಗಳಿಂದ ಹೋರಾಟಗಾರರು ಮಾಡಿಕೊಂಡೇ ಬಂದಿದ್ದಾರೆ. ಬರೀ ಹೋರಾಟ ಅಷ್ಟೇ ಅಲ್ಲ, ತೇಜೋವಧೆಯನ್ನು ಕೂಡ ಮಾಡಿಸ್ಕೊಂಡು ಬಂದಿದ್ದಾರೆ. ಉದಾಹರಣೆಗೆ ಕಳೆದ ದಿನಗಳಲ್ಲೇ ನೀವು ನೋಡ್ಬೋದು ಏನೆಲ್ಲ ತೇಜೋವಧೆಗಳನ್ನು ಮಾಡಿದ್ರು, ಅವರ ಮೇಲೆ ಎಷ್ಟೆಲ್ಲ ಸುಳ್ಳು ಕೇಸ್ಗಳನ್ನು ಹಾಕಿದ್ರು, ಮತ್ತು ಕೆಲವೊಂದು ಮಾಧ್ಯಮಗಳ ಮುಖಾಂತರ ಅವ್ರಿಗೆ ಏನೆಲ್ಲ ಹೀಯಾಳಿಸುವಂಥ ಕೆಲಸಗಳನ್ನು ಮಾಡಿದರು ಅಂತ. ಬರೀ ಬೀದಿ ಹೋರಾಟವನ್ನು ಮಾಡ್ತೀರಾ, ಮಾಧ್ಯಮಗಳಲ್ಲಿ ಅಷ್ಟೇ ಹೋರಾಟವನ್ನು ಮಾಡ್ತೀರಾ, ಕೋರ್ಟ್ಗೆ ಹೋಗ್ತಾ ಇಲ್ಲ, ಸಾಕ್ಷಿಗಳನ್ನೆಲ್ಲ ಫೋನ್ನಲ್ಲೇ ಇಟ್ಕೊಂಡು ಕೂತಿದ್ದಾರೆ, ಅದು ಇದು ಅಂತ. ಸೊ ಅವರೆಲ್ಲರಿಗೂ ಕೂಡ ಇವತ್ತು ಮುಖಕ್ಕೆ ಹೊಡೆದಂಗೆ ಆಗಿರುವಂಥದ್ದು ವೀಕ್ಷಕರೇ. ಸೊ ಏನೆಲ್ಲ ಬೆಳವಣಿಗೆ ಆಯಿತು ಸುಪ್ರೀಂ ಕೋರ್ಟ್ನಲ್ಲಿ ಮತ್ತು ಏನು ಅಪ್ಡೇಟ್ ಅನ್ನುವಂಥದ್ದನ್ನ ನಾವು ಇವತ್ತು ನೋಡ್ತಾ ಹೋಗೋಣ. ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಓರ್ವ ಸೌಜನ್ಯ ಹೋರಾಟಗಾರರಾಗಿರುವಂತಹ ಗಿರೀಶ್ ಮಠನ್ ಅವರು. ಅವರೀಗ ನಮಗೆ ಡೆಲ್ಲಿಯಿಂದ ನೇರ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ ವೀಕ್ಷಕರು. ಸರ್ ನಮಸ್ತೆ.
ನಮಸ್ತೆ. ಸರ್, ಮೊಬೈಲ್ ನಲ್ಲಿ ಸಾಕ್ಷಿ ಇದೆ ಅಂತ ಹೇಳ್ತಾ ಇದ್ರಿ, ಇವತ್ತು ಕೋರ್ಟ್ಗೆ ಕೊಟ್ರಿ ಅಂತ ಒಂದು ಮಾಹಿತಿ ಗೊತ್ತಾಯ್ತು. ಅಲ್ಲ, ಮೊಬೈಲ್ ನಲ್ಲಿ ಸಾಕ್ಷಿ ಇದೆಯಾ, ಎಲ್ಲಿದೆ ತೋರ್ಸಿ ಅಂತ ಹೇಳ್ತಿದ್ರಲ್ಲ. ಸಾಕ್ಷಿ ತೋರ್ಸೋದು ಒಂದೇ ಅಲ್ಲ, ಈ ದೇಶದ ಅತ್ಯುನ್ನತ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ನಲ್ಲಿ ಸಾಕ್ಷಿಗಳು ಎಲ್ಲಿದೆ ಅಷ್ಟೇ ಅಲ್ಲ, ಸಾಕ್ಷಿಗಳಿಗೆ ಪ್ರೊಟೆಕ್ಷನ್ ಕೊಡಿಸಿ ಕೂಡ ಆಯ್ತು. ಓಕೆ, ಒಂದು ಒಳ್ಳೆಯ ಬೆಳವಣಿಗೆ ಸರ್, ಮಹತ್ವದ ಬೆಳವಣಿಗೆ. 13 ವರ್ಷಗಳಿಂದ ಏನು ಹೋರಾಟ ಮಾಡ್ಕೊಂಡು ಬಂದಿದ್ರಿ, ಸೊ ಆ ಒಂದು ಹೋರಾಟದ ಒಂದು ಮಹತ್ವದ ತಿರುವು ಅಂತಾನೆ ಹೇಳ್ಬೋದು ಸರ್. ಅಲ್ಲ, ಇದು 13 ವರ್ಷದಿಂದ ನಾನು ಮಾಡ್ಕೊಂಡು ಬಂದಿದ್ದಲ್ಲ. ನಾನು ಬಂದು ಬರೀ 2.5 ವರ್ಷ ಆಯ್ತು. 13-14 ವರ್ಷದಿಂದ ನಮ್ಮ ನಾಯಕರಾದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮತ್ತು ಇಡೀ ರಾಜ್ಯಾದ್ಯಂತ ಅನೇಕ ಸಾವಿರಾರು ಜನ, ಅದಕ್ಕಿಂತನೂ ಮುಂಚೆನೂ ಕೂಡ ಧರ್ಮಸ್ಥಳದಲ್ಲಿ ವಿಕ್ಟಿಮ್ಸ್ಗೆ ನ್ಯಾಯ ಸಿಗಬೇಕಂತ ಹೇಳಿ ಅನೇಕ ಸಂಘಟನೆಗಳು ಹೋರಾಟ ಮಾಡಿದೆ. ಮತ್ತು ಈ ಹೋರಾಟದ ಆಧಾರ ಸ್ತಂಭವಾದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ನಿಜವಾಗ್ಲೂ ಕೂಡ ಅವರ ಒಂದು ಧ್ವನಿಯಲ್ಲಿ ಮತ್ತು ಸೌಜನ್ಯಾಳ ತಾಯಿ ಕುಸುಮಾವತಿ ಎತ್ತಿದ ಧ್ವನಿಯಲ್ಲಿ ಸತ್ಯ ಇದೆ, ಅದು ನ್ಯಾಯದ ಧ್ವನಿ ಮತ್ತು ನಿಮ್ಮೆಲ್ಲರ ಹೋರಾಟದ ಧ್ವನಿ, ಇದು ಸತ್ಯದ ಧ್ವನಿ ಅಂತ ಇವತ್ತು ಕರ್ನಾಟಕ ಸರ್ವೋಚ್ಚ ನ್ಯಾಯಾಲಯವೇ ಅದರ ತೀರ್ಮಾನದ ಮುಖಾಂತರ ಹೇಳಿದೆ. ಎಲ್ಲಾ ವಿಟ್ನೆಸ್ ಗಳಿಗೂ ಕೂಡ ಪ್ರೊಟೆಕ್ಷನ್ ಕೊಡಬೇಕು ಅನ್ನೋದು ಅಷ್ಟು ಹೇಳೋದಕ್ಕೆ ಕಾರಣ ಅಂತ ಹೇಳಿದ್ರೆ, ಬಲವಾದ ಸಾಕ್ಷಿ ಆಧಾರಗಳು ನ್ಯಾಯಾಲಯಕ್ಕೆ ಕೊಟ್ಟ ಮೇಲೆನೆ ನ್ಯಾಯಾಲಯ ಅದನ್ನ ಪುರಸ್ಕರಿಸಿ ಅದನ್ನ ಒಪ್ಪಿಕೊಂಡು ಆ ಒಂದು ಇವತ್ತಿನ ತೀರ್ಮಾನವನ್ನ ಕೊಟ್ಟಿದೆ. ಸೊ ಇದು ನಿಮ್ಮೆಲ್ಲರ ಇಟ್ಸ್ ಟೀಮ್ ವರ್ಕ್. ಅಭಿಷೇಕ್, ತಮ್ಮಂತಹ ಅನೇಕ ಯೂಟ್ಯೂಬರ್ಸ್ ಗಳು ಯಾವುದೇ ಸ್ವಾರ್ಥ ಇಲ್ಲದೆ, ಹೆದರಿಕೆ ಇಲ್ದೇನೆ, ಹೆದರಿಸಿದ್ರು ಕೂಡ ಹೆದರ್ದೇನೆ, ಕೋರ್ಟ್ ನೋಟಿಸು, ಫಿಸಿಕಲ್ ಥ್ರೆಟ್, ಫೋನ್ ಇಂತ್ರ ಥ್ರೆಟ್, ಅದನ್ನೆಲ್ಲ ತಡ್ಕೊಂಡು ತಮ್ಮಂತಹ ಏನು ಯೂಟ್ಯೂಬರ್ಸ್ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬರಿತಕ್ಕಂತಹ ಪ್ರಾಮಾಣಿಕ ನ್ಯಾಯದ ಹೋರಾಟಗಾರರು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಸಂದಂತಹ ಒಂದು ಒಳ್ಳೆಯ ಬೆಳವಣಿಗೆ. ಪ್ರಾರ್ಥನೆ ನಿಜವಾಗಿ ಆಗಿದೆ. ಇವತ್ತು ಪ್ರಾರ್ಥನೆಗೆ ಲಕ್ಷಾಂತರ ಕೋಟ್ಯಾಂತರ ಜನ ಏನು ಪ್ರಾರ್ಥನೆ ಮಾಡ್ತಾ ಇದ್ರು, ಅವ್ರಿಗೆ ಒಂದು ಒಳ್ಳೆಯ ಬೆಳಕು, ಆಶಾದಾಯಕ ಬೆಳವಣಿಗೆ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್, ಇವತ್ತು ಕೋರ್ಟ್ ನಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಯ್ತು ಅಂದ್ರೆ ಏನೆಲ್ಲ ನಡೀತು ಸರ್? ಒಂದು ಕೇಳ್ಪಟ್ವಿ, ಕರ್ನಾಟಕ ಸರ್ಕಾರ ಮತ್ತೆ ಸಿಬಿಐಗೆ ತರಾಟೆಯನ್ನು ಕೂಡ ತಗೊಳ್ತು ಸುಪ್ರೀಂ ಕೋರ್ಟ್ ಅಂತ. ಹೌದು, ಅಂದ್ರೆ ನೋಡಿ, ಅವರು ಬೆಳಿಗ್ಗೆ 11 ಗಂಟೆಗೆ ಬರ್ಬೇಕಾಗಿತ್ತು, ಬರ್ಲಿಲ್ಲ. ಇಬ್ರು ಕೂಡ ಸಿಬಿಐ ರಿಪ್ರೆಸೆಂಟೇಟಿವ್ ಮತ್ತೆ ಸ್ಟೇಟ್ ರಿಪ್ರೆಸೆಂಟೇಟಿವ್ ರಾಜ್ಯ ಸರ್ಕಾರದ್ದು. ಯಾಕಂದ್ರೆ ರಾಜ್ಯ ಸರ್ಕಾರನು ಕೂಡ ತನಿಖೆ ಮಾಡಿತ್ತು. ಅಂದ್ರೆ ರಾಜ್ಯ ಸರ್ಕಾರದ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ತನಿಖೆ ಮಾಡಿತ್ತು. ತದನಂತರದಲ್ಲಿ ಸಿಬಿಐ ತನಿಖೆ ಮಾಡಿ ಚಾರ್ಜ್ ಶೀಟ್ ಕೊಟ್ಟಿತ್ತು. ಸೊ ಅವರು ಪಾರ್ಟಿ ಆಗಿದ್ರು, ಅವರು ಬಂದಿರ್ಲಿಲ್ಲ. ಹಿಂಗಾಗಿ ಲಂಚ್ ಅವರ್ ಆದ್ಮೇಲೆ ಬಂದ್ರವರು. ಅದಕ್ಕಾಗಿ ಇಂತ ಒಂದು ಸೀರಿಯಸ್ ಪ್ರಕರಣ ಇದೆ, ಇದರಲ್ಲಿ ಇದನ್ನ ನೀವು ಇಷ್ಟೊಂದು ಲಘುವಾಗಿ ಪರಿಣಮಿಸಿ ತಗೊಂಡಿದ್ದೀರಲ್ಲ ಅಂತ ಬಹಳ ತರಾಟೆಗೆ ತಗೊಂಡ್ರು. ಆಕ್ಚುಲಿ ಇದು ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ ಮತ್ತು ಸಿಬಿಐ ಎಲ್ಲರಿಗೂ ಕೂಡ ಚಾಟಿ ಬಾರಿಸಿದೆ ಸುಪ್ರೀಂ ಕೋರ್ಟ್. ಅಲ್ಲರಿ, ಒಂದು ಹೆಣ್ಮಗಳು ನೋಡಿ, ಅತ್ಯಾಚಾರ, ಬರ್ಬರ ಅತ್ಯಾಚಾರ, ಸಾಮೂಹಿಕ ಅತ್ಯಾಚಾರ, ಗ್ಯಾಂಗ್ ರೇಪ್ ಆಗಿ ಪಾಪ ಅವಳನ್ನ ಏನಂದ್ರು ಅತ್ಯಂತ ಮೃಗೀಯವಾಗಿ ಕೊಂದು ಹಾಕಿದ್ದಾರೆ. ಅಂತಹ ಒಂದು ಮೋಸ್ಟ್ ಸೆನ್ಸಿಟಿವ್ ಪ್ರಕರಣವನ್ನ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಸಿಬಿಐ ಇಷ್ಟೊಂದು ಕೇವಲವಾಗಿ ತನಿಖೆ ಮಾಡಿದೆ, ಅಸಹ್ಯವಾಗಿ ತನಿಖೆ ಮಾಡಿದೆ, ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ತನಿಖೆ ಮಾಡಿದೆ. ಅದು ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಆಗಿದೆ. ಆದರೆ ಈ ನಮ್ಮ ಸರ್ಕಾರಗಳಿಗೆ ಅರ್ಥ ಆಗ್ತಾ ಇಲ್ಲ. ಸರ್ಕಾರವನ್ನ ನಡೆಸುವಂತಹ ರಾಜಕೀಯ ನಾಯಕರುಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ, ದೊಡ್ಡ ದೊಡ್ಡ ಸ್ಯಾಟಲೈಟ್ ಮಾಧ್ಯಮಗಳಿಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಬಟ್ ಯಾರೋ ಒಬ್ರು ನಮ್ಮ ಧ್ವನಿ ಕೇಳಿದ್ರು, ಯಾರೋ ಒಬ್ರು ಕೇಳಿದ್ರು ನೋವನ್ನ, ಸಂತ್ರಸ್ತೆಯ ತಾಯಿಯ ನೋವನ್ನ, ಹೋರಾಟಗಾರರ ಅಳಲನ್ನ, ಧ್ವನಿಯನ್ನ ಯಾರೋ ಒಬ್ರು ಕೇಳೋರಿದ್ದಾರೆ. ಯಾರು? ಅದು ಸುಪ್ರೀಂ ಕೋರ್ಟ್. ಈ ದೇಶದ ಸಂವಿಧಾನ ಜೀವಂತವಾಗಿದೆ, ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಜೀವಂತ ಆಗಿದೆ ಅನ್ನೋದು ತುಂಬಾ ಖುಷಿ ಕೊಟ್ಟಿದೆ ನಮಗೆ. ನಾವು ಎಲ್ಲರೂ ಕೆಟ್ಟವರು ಅಂತ ಹೇಳಿಲ್ಲ ಯಾವತ್ತಿಗೂ ಕೂಡ. ಎಲ್ಲೋ ಒಂದು ದೇರ್ ಇಸ್ ಆಲ್ವೇಸ್ ಅ ಸಿಲ್ವರ್ ಲೈನ್ ಅಬೌವ್ ದ ಕ್ಲೌಡ್ಸ್. ಒನ್ಸ್ ಅಗೇನ್ ಇಟ್ ಇಸ್ ಪ್ರೂವ್ಡ್. ಮತ್ತೆ ಹೇಳ್ತಾ ಇದ್ರು ಒಬ್ರು ಮಂತ್ರಿಗಳು, ಇದು ಮುಗಿದ ಹೋದ ಅಧ್ಯಾಯ ಅಂತ. ಸೊ ಅವ್ರಿಗೂ ಕೂಡ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೇನೆ. ಪ್ರತಿಯೊಬ್ಬರಿಗೂ ರೀ, ಅವ್ರು ಒಬ್ಬರೇ ಅಲ್ಲ, ಗೃಹ ಸಚಿವರು ಹೇಳಿದ್ರದ್ನ ಆಮೇಲೆ ಅವರು ತಿದ್ಕೊಂಡ್ರು ಅಂತ ಕಾಣುತ್ತೆ. ತಿದ್ಕೋಬೇಕು. ಇಲ್ಲಿ ನಾವು ಯಾರ ವಿರುದ್ಧನೂ ವೈಯಕ್ತಿಕವಾಗಿ ಈ ವೈಯಕ್ತಿಕ ದ್ವೇಷ ಇದೆ ಅಂತ ನಾವು ಯಾರನ್ನು ಕ್ರಿಟಿಸೈಸ್ ಮಾಡ್ತಾ ಇಲ್ಲ. ನಮ್ಗೆ ನ್ಯಾಯ ಸಿಗಬೇಕು, ಆ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಅಂತ ಒಂದು 100 ಕುಟುಂಬ ಇದೆ.
ಈ ರಾಜ್ಯದಲ್ಲಿ ದೇಶದಲ್ಲಿ ಪ್ರತಿನಿತ್ಯ ಅತ್ಯಾಚಾರ ಆಗ್ತಾ ಇದೆ ಹೆಣ್ಮಕ್ಳಿಗೆ. ಹೌದು. ಆ ಹೆಣ್ಮಕ್ಳು ಅಂದ್ರೆ ನಮ್ಮೆಲ್ಲರ ಮನೆ ಮಗಳು ಅವಳು, ಇಷ್ಟೇ. ನಮ್ಗೆ ಅಕ್ಕನೋ ತಂಗಿನೋ ವಾಟ್ ಎವರ್, ನಿಜ ಸರ್. ಅವಳಿಗೆ ನಾವು ಕೇಳ್ತಾ ಇರೋದ್ ನ್ಯಾಯ. ನಾವ್ ಯಾರಿಗೋ ಟೀಕೆ ಮಾಡ್ಬೇಕು ಅಂತ ಹೇಳಿ ನಾವು ಬೈಬೇಕು ಅಂತ ಬೈತಾ ಇಲ್ಲ, ಟೀಕೆ ಮಾಡ್ಬೇಕು ಅಂತ ಮಾಡ್ತಾ ಇಲ್ಲ. ಯಾವಾಗ ನಮ್ ನ್ಯಾಯವನ್ನ ವಿರೋಧಿಸ್ತಾರೆ ಅವಾಗ ನಾವು ಮಾತಾಡ್ತೇವೆ. ಮಹೇಶ್ ಶೆಟ್ರು ಕೂಡ ಅದೇ ಮಾಡಿದ್ರು. ನೀವು ಸುಳ್ಳು ಸುಳ್ಳು ಕೇಸ್ ಹಾಕಿಸ್ಬಿಟ್ರೆ ಮಹೇಶ್ ಶೆಟ್ಟಿ ರೌಡಿ ಶೀಟರ್ ಅಂದ ತಕ್ಷಣನೇ ಮಹೇಶ್ ಶೆಟ್ಟಿ ರೌಡಿ ಆಗಲ್ಲ. ನಮ್ಮ ಮೇಲೆ ಸುಳ್ಳು ಸುಳ್ಳು ಫೇಕ್ ಕೇಸ್ ಹಾಕಿದ ತಕ್ಷಣ ನಾವು ಅಪರಾಧಿಗಳಾಗಲ್ಲ. ಜನರ ಮುಂದೆ ಅಪರಾಧಿ ಅಂತ ತೋರ್ಸಕ್ ಹೊರಟ್ರಿ ನೀವು. ಆದ್ರೆ ಯಾವತ್ತಿಗೂ ಕೂಡ ಸತ್ಯಕ್ಕೆ ಜಯ ಅನ್ನೋದು ಇದ್ದೇ ಇರುತ್ತೆ. ಅದು ಇವತ್ತಿನ ನ್ಯಾಯಾಲಯ ಅದ ಒಂದು ನಿರ್ದೇಶನದಿಂದ ಒಂದು ಮನವರಿಕೆ ಆಗುತ್ತೆ. ಮತ್ತೊಂದು ಪ್ರಮುಖ ಬೆಳವಣಿಗೆ, ಎರಡನೇದಾಗಿ 2 ವಾರದ ಒಳಗಡೆ ಲಿಖಿತ ರೂಪದಲ್ಲಿ ನೀವು ಬರೆದು ಕೊಡಬೇಕು ರಾಜ್ಯ ಸರ್ಕಾರ ಮತ್ತು ಸಿಬಿಐ ಸಂಸ್ಥೆ. ಏನು ಅಂತ ಹೇಳಿದ್ರೆ ಮರು ತನಿಖೆ ಯಾವ ಸಂಸ್ಥೆಯಿಂದ ಮಾಡಿಸ್ಬೇಕು. ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ಸಿಬಿಐ ಮಾಡಿ ಆಗಿದೆ, ಸ್ಟೇಟ್ ಪೊಲೀಸ್ ಮಾಡಿ ಆಗಿದೆ, ಸಿಐಡಿ ಮಾಡಿ ಆಗಿದೆ. ಸೊ ಇನ್ನ ಸ್ವರೂಪ ಯಾವ ರೀತಿ ಇರಬೇಕು ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳಿ ರಿಟರ್ನ್ ಅಲ್ಲಿ ಬರೆದು ಕೊಡಬೇಕು ಅಂತ ಖಡಾಖಂಡಿತವಾಗಿ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಎಲ್ರಿಗೂ ಕೂಡ ಪ್ರಶ್ನೆ ಇತ್ತು ಸರ್, ಈಗ ಸಿಬಿಐ ಆಗಿರ್ಬೋದು ಅಥವಾ ಈಗ ಕರ್ನಾಟಕ ಸರ್ಕಾರದ ನಿಲುವು ಯಾರ ಕಡೆಗೆ ಇದೆ ಅನ್ನುವಂಥದ್ದು. ಅಲ್ಲ, ಇವತ್ತು ನೋಡಿ ಅವರು ವಿರೋಧ ಅಂತೂ ವ್ಯಕ್ತಪಡಿಸಿಲ್ಲ. ಸೊ ಲೆಟ್ ಮಿ ಬಿ ವೆರಿ ಫ್ರಾಂಕ್, ವಿರೋಧ ಅಂತ ವ್ಯಕ್ತಪಡಿಸಿಲ್ಲ. ನೋಡಿ ಇಲ್ಲಿ ಅರ್ಥ ಮಾಡ್ಕೋಬೇಕು, ಅವರು ಕೂಡ ರಾಜ್ಯ ಸರ್ಕಾರ ಅರ್ಥ ಮಾಡ್ಕೋಬೇಕು, ಸಿಬಿಐ ಅರ್ಥ ಮಾಡ್ಕೋಬೇಕು. ಅವರು ಮಾಡೋ ಕೆಲಸವನ್ನ ಸೌಜನ್ಯಾಳ ತಾಯಿ ಮಾಡಿದಾಳೆ. ಹೌದು. ಆಕ್ಚುಲಿ ಅಪೀಲ್ ಹೋಗ್ಬೇಕಾಗಿದ್ದು ಯಾರು ಇದರಲ್ಲಿ? ಸಿಬಿಐ ಅಥವಾ ಸರ್ಕಾರ. ಸಿಬಿಐ ಅಪೀಲ್ಗೆ ಹೋಗ್ಬೇಕಾಗಿತ್ತು. ಬಿಕಾಸ್ ಸಿಬಿಐ ತನಿಖೆ ಮಾಡಿರೋದ್ರಿಂದ ಸಿಬಿಐ ಅಪೀಲ್ಗೆ ಹೋಗ್ಬೇಕು. ಯಾಕಂತ ಹೇಳಿದ್ರೆ 319 ಸೆಕ್ಷನ್ 319 ಆಫ್ ದ CRPC ಮೂವ್ ಮಾಡಿದ್ದು ಸಿಬಿಐ. ಏನು ಅಂತ ಸೆಷನ್ ಕೋರ್ಟ್ ನಲ್ಲಿ ಹೇಳಿತ್ತು, ಇಲ್ಲಿ ಈ ಸಂತೋಷ್ ರಾವ್ ಒಬ್ಬನೇ ಅಲ್ಲ, ಇನ್ನೂ 3-4 ಜನ ಇದ್ದಾರೆ, ಅವ್ರನ್ನ ತನಿಖೆ ಮಾಡೋದಕ್ಕೆ ಫರ್ದರ್ ಇನ್ವೆಸ್ಟಿಗೇಷನ್ ನಮಗೆ ಅವಕಾಶ ಕೊಡಿ ಅಂತ ಹೇಳಿ 319 ನಲ್ಲಿ ಸಿಬಿಐನೇ ಹೋಗಿತ್ತು ಸೆಷನ್ ಕೋರ್ಟ್ ಅಲ್ಲಿ. ಅದು ಹೈಕೋರ್ಟ್ ನಲ್ಲಿ ಅವರು ಆರೋಪಿಗಳು, ನಿಜವಾದ ಆರೋಪಿಗಳು ಯಾರಿದ್ದಾರೆ 3 ಜನ 3-4 ಜನ, ಅವರು ಸ್ಕ್ವಾಶ್ ಮಾಡ್ಕೊಂಡ್ ಬಂದ್ರು ಅವ್ರ ಪ್ರಭಾವ ಬಳಸಿ. ಒನ್ಸ್ ಅಗೇನ್ ಅದ್ರ ಮೇಲೆ ಅಪೀಲ್ಗೆ ಹೋಗ್ಬೇಕಾಗಿತ್ತು. ಆ ಕೆಲಸ ಈಗ ಪಿಟಿಷನರ್ ಮಾಡಿದ್ದಾರೆ. ಹಿಂಗಾಗಿ ಸಿಬಿಐ ಆಗಲಿ ರಾಜ್ಯ ಸರ್ಕಾರ ಆಗಲಿ ವಿರೋಧ ಮಾಡಕ್ ಆಗಲ್ಲ. ಮಾಡಿದ್ರೆ ಅವರು ಅತ್ಯಾಚಾರಿಗಳ ಜೊತೆಗೆ ಕೊಲೆಗಡಕರ ಜೊತೆಗೆ ಶಾಮೀಲಾಗಿದ್ದಾರೆ ಅನ್ನೋದು ಪ್ರೂವ್ ಆಗುತ್ತೆ. ಖಂಡಿತ ಸರ್, ಹೌದು, ಪ್ರೂವ್ ಆಗುತ್ತೆ. ಸುಮಾರು ಕಡೆ ಇದನ್ನಾಗಿದೆ, ಬಟ್ ಈಗ ಅಧಿಕೃತವಾಗಿ ಕೋರ್ಟ್ ಮುಂದೆ ಪ್ರೂವ್ ಆಗುತ್ತೆ. ನೋಡೋಣ ಏನಾಗುತ್ತೆ. ಮತ್ತೆ ಇನ್ನೇನೆಲ್ಲ ಬೆಳವಣಿಗೆಗಳಾಯ್ತು, ಇನ್ನೇನೆಲ್ಲ ನಡೀತು ಸರ್? ಆಮೇಲೆ ಒಂದು ಬ್ಯೂಟಿಫುಲ್ ಒಳ್ಳೆ ನನಗೆ ತುಂಬಾ ಖುಷಿ ಕೊಟ್ಟಿದ್ದೇನಂತ ಹೇಳಿದ್ರೆ, ಅಡ್ವೊಕೇಟ್ ಟೀಮ್ ಅಟ್ ಡೆಲ್ಲಿ. ದೆಹಲಿಯಲ್ಲಿ ಶೋಭಾ ಗುಪ್ತಾ ತುಂಬಾ ದೊಡ್ಡ ಹೆಸರು ಅವ್ರದ್ದು. ಮತ್ತೆ ಅನೇಕ ನ್ಯಾಯವಾದಿಗಳು, ಹಿರಿಯ ನ್ಯಾಯವಾದಿಗಳು, ನಮ್ಮ ಸಂಜಯ್ ನೂಲ್ವಿ ಅಂತ ಹೇಳಿ ಅವರು ಕೂಡ ನಮ್ಮ ಕರ್ನಾಟಕದವರು, ವಿಶೇಷವಾಗಿ ಉತ್ತರ ಕರ್ನಾಟಕದ ಸೀನಿಯರ್ ಅಡ್ವೊಕೇಟ್. ಆಮೇಲೆ ಕಿರಿಯ ಅಡ್ವೊಕೇಟ್ಗಳು ಸುಪ್ರೀಂ ಕೋರ್ಟ್ ನಲ್ಲಿ ಯಂಗ್ಸ್ಟರ್ಸ್, ಯಂಗ್ ಬ್ಲಡ್ ಸುಪ್ರೀಂ ಕೋರ್ಟ್ ನಲ್ಲಿ ಸುಮಾರು ಜನ ಬಂದಿದ್ರು. ಇವತ್ತು ಇಡೀ ಕೋರ್ಟ್ ನಂಬರ್ 12 ಸುಪ್ರೀಂ ಕೋರ್ಟ್ ಕಿಕ್ಕಿರಿದು ತುಂಬಿತ್ತು. ಸೌಜನ್ಯಾಳ ಪರವಾಗಿ ನಾವು ವಕಾಲತ್ ಹಾಕ್ತೀವಿ ಅಂತೇಳಿ ಮೇ ಬಿ ಮೋರ್ ದನ್ 50 ಜನ ಇವತ್ತು ಸೈನ್ ಹಾಕಿದ್ದಾರೆ. ಮೊನ್ನೆ 28 ಜನ, ಇವತ್ತು 50ಕ್ಕಿಂತನೂ ಹೆಚ್ಚಿಗೆ ಹಿರಿಯ ಕಿರಿಯರು ಅಡ್ವೊಕೇಟ್ ಸೈನ್ ಹಾಕಿದ್ದಾರೆ. ಥ್ಯಾಂಕ್ಸ್ ಟು ಶೇಖರ್ ದೇವಸ ಸರ್, ತುಂಬಾ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿ ಈ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ದೆಹಲಿಯಲ್ಲಿ ಆ ಒಂದು ಉತ್ಸಾಹ ಮತ್ತೆ ಅದೊಂದು ಆಕ್ರೋಶ, ಕಣ್ಣಲ್ಲಿ ಆಕ್ರೋಶ ನೋಡ್ಬೇಕಾಗಿತ್ತು. ಯಾಕಂತ ಹೇಳಿದ್ರೆ ನೋಡಿ, ಈ ಇಷ್ಟು ಜನ ಸಾಕ್ಷಿಗಳಿಗೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಹಿಂದೆ 7 ಜನ ಸಾಕ್ಷಿಗಳನ್ನ ಅವರು ಮಿಸ್ಟೀರಿಯಸ್ ಆಗಿ ಅವರು ಸತ್ತು ಹೋಗಿದ್ದಾರೆ. ಮಿಸ್ಟೀರಿಯಸ್ ಅಂತ ಹೇಳಿದ್ರೆ ಸೊ ಇಟ್ ಈಸ್ ಅಂಡರ್ಸ್ಟುಡ್. ಆನಂತರ 3 ಜನ ಚಾರ್ಜ್ ಶೀಟೆಡ್ ವಿಟ್ನೆಸಸ್, ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಸಾಕ್ಷಿಗಳು ಸತ್ತು ಹೋಗಿದ್ದಾರೆ. ಅದರಲ್ಲಿ ಅವರನ್ನ ಒಬ್ಬನನ್ನ ಕೊಂದು ಹಾಕಿದ್ದಾರೆ ಅಂತ ಹೇಳಿ ಮತ್ತೊಬ್ಬ ಸಾಕ್ಷಿ ಕೂಡ ಹೇಳಿದ್ದಾನೆ, ಸಿಬಿಐ ಮುಂದೆ ಹೇಳಿದ್ದಾನೆ. ಸೊ ಇವೆಲ್ಲವೂ ಕೂಡ ನೋಡಿ ಅನೇಕ ವಿಷಯಗಳಿದೆ. ನಾನು ಅಲ್ಲಿ ಮತ್ತೆ ಬಂದ್ಮೇಲೆ ಮಾತಾಡ್ತೀನಿ, ಬೆಂಗಳೂರಿಗೆ ಬಂದ್ಮೇಲೆ ಮಾತಾಡ್ತೀನಿ. ಒಬ್ಬ ಸಾಕ್ಷಿನೇ ಹೇಳಿದಾನೆ, ರವಿ ಪೂಜಾರಿ, ಅವನು ಸೌಜನ್ಯ ಪ್ರಕರಣದ ಜೀವಂತ ಸಾಕ್ಷಿಯಾಗಿದ್ದ, ಅವನ ಕೊಂದು ಹಾಕಿದ್ರು ಅಂತ ಹೇಳಿ ಸಿಬಿಐ ಮುಂದೆ ಹೇಳಿದಾನೆ ಒಬ್ರು. ಸೊ ಇಂಥವು ಸುಮಾರಿದೆ. ಅವೆಲ್ಲವುಗಳನ್ನು ಕೂಡ ಮತ್ತು ಇನ್ನು ಮುಚ್ಚಿದ ಲಕೋಟೆಗಳಲ್ಲಿಯೂ ಕೂಡ ಏನು ಪೂರಕವಾದಂತಹ ದಾಖಲೆಗಳು, ಸಾಕ್ಷಿಗಳು ಏನೇನಿದೆ, ಫೋಟೋಗ್ರಾಫೀಸ್ ಎಲ್ಲವೂ ಕೂಡ ಕೊಟ್ಟಾಗಿದೆ. ಥ್ಯಾಂಕ್ಸ್ ಟು ದೀಪಾ ಗುಪ್ತಾ ಮೇಡಮ್, ತುಂಬಾ ಇಫೆಕ್ಟಿವ್ ಆಗಿ ನೀವು ನೋಡಿರ್ಬೋದು. ಆನಂತರ ಗುರುರಾಜ್ ಸರ್, ಸಂತೋಷ್ ರಾವ್ನನ್ನು ಕೂಡ ರಿಪ್ರೆಸೆಂಟ್ ಮಾಡಿದ್ರು ಇವತ್ತು, ಅದು ಕೂಡ ಪ್ರಮುಖ ಬೆಳವಣಿಗೆ. ಗುರುರಾಜ್ ಅವರು
ಸುಪ್ರೀಂ ಕೋರ್ಟ್ ಅವರು ಕೂಡ ಸೀನಿಯರ್ ಅಡ್ವೊಕೇಟ್. ಸಂತೋಷ್ ರಾವ್ ಒಬ್ಬ ಸಂತ್ರಸ್ತ, ಅವನು 6.5 ವರ್ಷ ವಿನಾಕಾರಣ ಜೈಲಲ್ಲಿ ಇಟ್ರು. ಅವನಿಗೆ ಬರೀ ಕಂಪೆನ್ಸೇಷನ್ ಇಷ್ಟೇ ಅಲ್ಲ, ನಿಜವಾದ ಅಪರಾಧಿ ಯಾರನ್ನೋದು ಪತ್ತೆ ಹಚ್ಚಬೇಕು ಅನ್ನೋದು ಅವ್ರದ್ದು ಒಂದು ಅಹವಾಲು, ಅವರ ಅರ್ಜಿನೂ ಕೂಡ, ಅವ್ರ ಡಿಮ್ಯಾಂಡ್, ಅವ್ರ ಪ್ರೇಯರ್ ಕೂಡ ಅದೇ ಆಗಿತ್ತು. ಹೌದು ಸರ್. ಸೊ ಇವತ್ತು ವಾತಾವರಣ ನೋಡಿಬಿಟ್ರೆ ಎಷ್ಟೋ ಜನ ಯಂಗ್ಸ್ಟರ್ಸ್ ಕರ್ನಾಟಕದಿಂದ ಬಂದಂತ ಮತ್ತು ದೆಹಲಿಯಲ್ಲಿ ಇರ್ತಕ್ಕಂತ ದುಬೇದ್ ಅವ್ರ ದಂಪತಿಗಳು ಮತ್ತು ಸುಮಾರು ಜನ ಕೇರಳದಿಂದ ಬಂದಂತವ್ರು ಇದ್ರು, ಅಂದ್ರೆ ಇಲ್ಲೇ ಸೆಟಲ್ ಆದಂತವ್ರು, ಪ್ರಾಕ್ಟಿಸಿಂಗ್ ಅಡ್ವೊಕೇಟ್ಸ್ ತುಂಬಾ ಜನ ಕೇಳಿ ಶಾಕ್ ಆಗಿದ್ದಾರೆ. ಬಟ್ ನಮಗೆ ಬೇಜಾರಾಗೋದು ಕರ್ನಾಟಕದ ನಿರ್ಜೀವ ನಿರ್ಲಜ್ಜ ವ್ಯವಸ್ಥೆ. ಹೌದು ಸರ್. ಅದನ್ನು ನೋಡಿ ನಮಗ್ ಬೇಜಾರಾಗುತ್ತೆ. ದೆಹಲಿಯಲ್ಲಿ ಕಣ್ಣು ತೆರೆದಿದೆ, ನಮ್ಮ ಹೋರಾಟದ ಪರವಾಗಿ ಕಣ್ಣು ತೆರೆದಿದೆ. ಆದ್ರೆ ಕರ್ನಾಟಕದ ನಿರ್ಲಜ್ಜ ನಿರ್ಜೀವ ವ್ಯವಸ್ಥೆನ ನೋಡಿ ಪೊಲೀಸ್ ಇಲಾಖೆ ಸುಖ ಸುಮ್ನೆ ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕುದು, ಮಹೇಶ್ ಶೆಟ್ಟರ್ನ ಗಡಿಪಾರು ಮಾಡೋದು, ಹೆದರ್ಸೋದು. ಯಾರು ಕೂಡ ಹೆದರಲ್ಲ, ಆ ಮಾತು ಬೇರೆ. ಆದ್ರೆ ನೋಡಿ, ಸುಪ್ರೀಂ ಕೋರ್ಟ್ ಏನ್ ಹೇಳ್ತು, ನಾವು ಗಮನಿಸಬೇಕಿದ್ದು, ಸೂಕ್ಷ್ಮವಾಗಿ ಗಮನಿಸಬೇಕು. ಸುಪ್ರೀಂ ಕೋರ್ಟ್ ಏನ್ ಹೇಳ್ತು, ಇವತ್ತು ವಿಟ್ನೆಸ್ ಗಳಿಗೆ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳ್ತು. ಹೌದು ಸರ್. ಕರ್ನಾಟಕ ಪೊಲೀಸ್ ಮಾಡ್ತಾ ಇರೋದೇನು, ಕರ್ನಾಟಕ ಸರ್ಕಾರಗಳು ಮಾಡಿದ್ದೇನು, ವಿಟ್ನೆಸ್ ಗಳನ್ನ ಜೈಲಿಗೆ ಹಾಕುವಂತ ಪ್ರಯತ್ನ ಮಾಡಿದ್ರು, ಹೋರಾಟಗಾರನ ಜೈಲಿಗೆ ಹಾಕುವಂತ ಪ್ರಯತ್ನ ಮಾಡಿದ್ರು, ವಿಟ್ನೆಸ್ ಗಳ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕಿದ್ರು. ಬೆದರಿಕೆ ವಿಠಲ್ ಗೌಡ್ರ ಮೇಲೆ ಮಾಡ್ಲಿಲ್ಲ, ಸುಳ್ಳು ಕೇಸ್ ಹಾಕ್ಲಿಲ್ವಾ? ಹೌದು ಸರ್. ಇಸ್ ದಿ ವಿಟ್ನೆಸ್. ತಾಯಿ ಮೇಲೆ ಕೆಟ್ಟದಾಗ ಬೈದ್ರು, ಅವ್ರ ಇಡೀ ಪರಿವಾರದ ಮೇಲೆ ಕೆಟ್ಟದಾಗ ಬೈದ್ರು. ಯಾರು ಬೈದ್ರು, ಹಲ್ಲೆ ಮಾಡಿದ ಮಹಾವೀರ್ ಜೈನ್, ಅವನು ಯಾವತ್ತಿಗೂ ಕೂಡ ಕೆಟ್ಟಗೆ ಹಚ್ಚಲಿಲ್ಲ ಪೊಲೀಸರು. ಶೇಮ್ ಆನ್ ಕರ್ನಾಟಕ ಪೊಲೀಸ್, ಶೇಮ್ ಆನ್ ಬೆಳ್ತಂಗಡಿ ಪೊಲೀಸ್. ಒಂದು ದಿನ ಯಾರ್ಯಾರು ಈ ಪ್ರಕರಣದಲ್ಲಿ ಹಾಳು ಮಾಡಿದ್ದಾರೆ, ಪೊಲೀಸ್ ಅಧಿಕಾರಿಗಳು, ವೈದ್ಯಾಧಿಕಾರಿಗಳು, ಅವರು ಕೂಡ ಜೈಲಿಗೆ ಹೋಗ್ತಾರೆ. ಖಂಡಿತ ಸರ್. ಮತ್ತೆ ನೀವೀಗ ಇನ್ನು ಕೂಡ ಡೆಲ್ಲಿಯಲ್ಲೇ ಇದ್ದೀರಾ, ಸೊ ಮತ್ತೆ ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಬಗ್ಗೆ ಜನಗಳಿಗೆ ಗೊತ್ತಾಗ್ತಾ ಇದೆ, ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಾನೀಗ ದೆಹಲಿ ಇಂಡಿಯಾ ಗೇಟ್ ಎದುರುಗಡೆ ನಿಂತಿದ್ದೀನಿ, ತಾವೆಲ್ಲರೂ ಕೂಡ ನೋಡಬಹುದು. ನನಗೆ ತುಂಬಾ ಭಾವನಾತ್ಮಕವಾದಂತಹ ಸ್ಥಳ ಇದು. ಯಾಕಂತ ಹೇಳಿದ್ರೆ, ಇಲ್ಲಿ ಸ್ವತಂತ್ರ ಪೂರ್ವದಲ್ಲಿ ನೀವು ನೋಡ್ಬೋದು, ಅಲ್ಲಿಂದ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್, ನನ್ನ ಐಕಾನ್ ಅವರು, ನನ್ನ ಏನಂತ ಹೇಳ್ತಾರೆ, ತುಂಬಾ ನಾನು ಮೆಚ್ಕೊಂಡಂತಹ ಒಬ್ಬ ನಾಯಕ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಪ್ರತಿಮೆ ಇದೆ. ಇಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿದು ಟ್ರಯಲ್ ಆಗಿತ್ತು. ಅನೇಕ ಜನ ವೀರ ಯೋಧರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಫಾಲೋವರ್ಸ್ ಯಾರ್ಯಾರಿದ್ದಾರೆ, ಆ ಆರ್ಮಿಯಲ್ಲಿ ಇದ್ದಂತವ್ರನ್ನ ಇಲ್ಲಿ ಟ್ರಯಲ್ ಮಾಡಿದ್ರು, ಅಂದ್ರೆ ನೇಣ ಹಾಕಿದ್ರು. ಅವರೆಲ್ಲರ ಹೆಸರುಗಳು ಕೂಡ ಇದೆ. ಮತ್ತು ಸ್ವತಂತ್ರ ಪೂರ್ವದಲ್ಲಿನೂ ಕೂಡ ಎಷ್ಟು ಜನ ಸೈನಿಕರು ಈ ದೇಶಕ್ಕೋಸ್ಕರ ಹುತಾತ್ಮರಾಗಿದ್ದಾರೆ, ಅವ್ರ ಹೆಸರು ಇದೆ. ಆ ನಂತರ ಸ್ವತಂತ್ರ ನಂತರ ಭಾರತೀಯ ಸೇನೆಯಲ್ಲಿ ಎಷ್ಟು ಜನ ಹುತಾತ್ಮರಾಗಿದ್ದಾರೆ, ಪ್ರತಿಯೊಂದು ಇಟ್ಟಿಗೆಯಲ್ಲಿ ಕೂಡ ಅವರ ಹೆಸರು ಬರೆದಿದೆ. ಸೌಜನ್ಯ ಹೋರಾಟದ ಇದರ ವಿಶೇಷತೆ ಏನಂತ ಹೇಳಿದ್ರೆ, ನಾನು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಇಲ್ಲಿ ಒಂದು ವರ್ಷದ ಹಿಂದೆ, ಕೆಲವೊಂದಿಷ್ಟು ತಿಂಗಳ ಹಿಂದೆ ಬಂದಾಗ ಇಲ್ಲಿ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು, ನಾವೆಲ್ಲ ಅವರು ಹೇಳಿದ್ರು, ನಾವು ಸುಮ್ಮನೆ ಹಿಂಗೆ ಮಾತಾಡ್ಬೇಕಾದ್ರೆ, ನಿಜವಾಗ್ಲೂ ಕೂಡ ಭಾರತ ಮಾತೆಯ ಸೇವೆ ಅಂತ ಹೇಳಿದ್ರೆ ಏನೀಗ ನಾವು ಹೋರಾಟ ಸೌಜನ್ಯ ಹೋರಾಟ ನಿಜವಾದ ಭಾರತ ಮಾತೆಯ ಸೇವೆ. ಅದು ಇಲ್ಲಿ ಏನು ಪ್ರತಿಯೊಂದು ಇಟ್ಟಿಗೆ ಮೇಲೆ ಹುತಾತ್ಮರ ಹೆಸರಿದೆಯಲ್ಲ, ಅದರಲ್ಲಿ ಹಿಂದೂಗಳಿದ್ದಾರೆ, ಮುಸಲ್ಮಾನರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಕ್ರೈಸ್ತರಿದ್ದಾರೆ, ಎಲ್ಲಾ ಪಂಥದವರಿದ್ದಾರೆ, ಎಲ್ಲಾ ಜಾತಿಯವರಿದ್ದಾರೆ. ಎಲ್ಲರೂ ಸೇರಿ ದೇಶಕ್ಕೋಸ್ಕರ ಹೋರಾಟ ಮಾಡಿ, ಯುದ್ಧ ಮಾಡಿ, ವೀರ ಮರಣವನ್ನ ಅಪ್ಪಿದಂತವರು. ಇಲ್ಲಿ ಇಲ್ಲಿ ಮುಸಲ್ಮಾನರು ಇದ್ದಾರೆ, ಹಿಂದೂಗಳಿದ್ದಾರೆ. ಆದ್ರೆ ನಮ್ಮ ಹೋರಾಟದಲ್ಲಿ ಹೆಂಗ ಮಾಡ್ತಾ ಇದಾರೆ, ಅಲ್ಲಿ ಹಿಂದೂ ಮುಸಲ್ಮಾನ್, ಹಿಂದೂ ಕ್ರಿಶ್ಚಿಯನ್. ಸೊ ಇದನ್ನ ನೋಡಿ ಕಲಿಬೇಕು ಅವರು. ಯಾರು ಯಾವುದೇ ಒಂದು ಹೋರಾಟ ಇರ್ಲಿ, ಅಲ್ಲಿ ಪ್ರತಿಯೊಂದಕ್ಕೂ ಹಿಂದೂ ಮುಸಲ್ಮಾನ್, ಹಿಂದೂ ಕ್ರಿಶ್ಚಿಯನ್, ಜಾತಿ ನಡುವೆ, ಧರ್ಮದ ನಡುವೆ ತರ್ತಾರಲ್ಲ, ಅವರೆಲ್ಲರೂ ಕೂಡ ದಯವಿಟ್ಟು ಇಂಡಿಯಾ ಗೇಟಿಗೆ ಬನ್ನಿ. ಇಲ್ಲಿರ್ತಕ್ಕಂತಹ ಇಟ್ಟಿಗೆಗಳನ್ನ ನೋಡಿ, ಹುತಾತ್ಮರ ಹೆಸರಿನಲ್ಲಿ ಇಟ್ಟಂತಹ ಇಟ್ಟಿಗೆಗಳನ್ನ ನೋಡಿ, ಎಲ್ಲಾ ಧರ್ಮದವರು, ಎಲ್ಲಾ ಪಂಥದವರು ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಇದು ನಮಗೆ ಮಾದರಿ, ನಮ್ಮ ಹೋರಾಟಕ್ಕೆ ಮಾದರಿ ಇದು. ನಾವು ಮಹೇಶ್ ಶೆಟ್ಟರು ಬಂದಾಗ ಸುಮಾರು ಹೊತ್ತು ಇಲ್ಲಿ ಕಳೆದಿದ್ವಿ. ಹಿಂಗಾಗಿ ಆ ನನಗೆ ಮಹೇಶ್ ಶೆಟ್ಟರ್ನ ತುಂಬಾ ನಾನು ನೆನಪಿಸ್ಕೋತೇನೆ. ಇವತ್ತು ಇದರಲ್ಲಿ ಅವ್ರು ಇರ್ಬೇಕಾಗಿತ್ತು. ಸುಮ್ಮನೆ ಸುಳ್ಳು ಕೇಸ್ ಹಾಕೋದು, ಗಡಿಪಾರತ್ ಮಾಡೋದು, ಎಲ್ಲಿ ತನಕ ಮಾಡ್ತಾರೆ, ಅಪಪ್ರಚಾರ ಮಾಡಿಸೋದು. ನಾನಂದ್ರೆ ಈ ಹೊತ್ತಿಗೆ ದೆಹಲಿಯಲ್ಲಿ ಅವರು ಇರ್ಬೇಕಾಗಿತ್ತು ಅಂತ ಅವ್ರನ್ನ ನಾನು ನೆನ್ಸ್ಕೊತಾ ಇರ್ತೀನಿ. ಮೊನ್ನೆ ಸುಮಾರು ಜನ ಹೇಳಿದ್ರೆ ನನಗೆ, ನೀವ್ ಯಾಕೆ ಬರ್ತ್ಡೇ ಇತ್ತಲ್ಲ ಅಭಿ ಅವ್ರದ್ದು,
ಬರ್ತ್ಡೇ ಇದ್ದಾಗ ನೀವು ವಿಶಸ್ ಒಂದು ಸಪರೇಟ್ ಪೋಸ್ಟ್ ಹಾಕ್ಲಿಲ್ಲ, ಗಿಫ್ಟ್ ಕೊಡ್ಲಿಲ್ಲ, ಹಿಂಗ್ ಕೆಲವರು ಮೆಸೇಜ್ ಹಾಕಿದ್ರು. ಹ್ಮ್ ನಾನ್ ಸುಮ್ನೆ ಇದ್ದೆ, ಮಾತಾಡ್ಲಿಲ್ಲ. ಹೌದು ಬಟ್ ಇದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಗಿಫ್ಟ್ ಇವತ್ತು ಕೊಟ್ಟಿದ್ ನಾವು ಅವ್ರಿಗೆ. ಆ ಒಬ್ಬ ನಿಜವಾದ ಹೋರಾಟಗಾರನಿಗೆ, ಹ್ಮ್ ಹೌದು ಸರ್. ನಿಜವಾದ ದೇಶಭಕ್ತನಿಗೆ ಹ್ಮ್ ಸೌಜನ್ಯ, ನ್ಯಾಯ, ಹ್ಮ್ ಇದರಲ್ಲಿ ಆಗ್ತಾ ಇರುವಂತಹ ಒಳ್ಳೆ ಪ್ರತಿಯೊಂದು ಬೆಳವಣಿಗೆ ಕೂಡ, ಹ್ಮ್ ಇವತ್ತಿನ ಬೆಳವಣಿಗೆಯೂ ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಮತ್ತು ಲಕ್ಷಾಂತರ ಜನ ಸೌಜನ್ಯ ಹೋರಾಟಗಾರರಿಗೆ ಇದು ಒಂದು ಗಿಫ್ಟ್, ನಿಜ ಬರ್ತ್ಡೇ ಗಿಫ್ಟ್. ಇದು ನಿಜ. ಲಕ್ಷಾಂತರ ಅಲ್ಲ ಸರ್, ನಾವು ಕೊಡ್ತಾ ಕೋಟ್ಯಾಂತರ ಇರೋ, ಜನ. ನಾನ್ ಕೊಡ್ತಾ ಇರೋಂತ ಗಿಫ್ಟ್ ಇದು. ಹೌದು ಸರ್. ಅವ್ರ ಹೋರಾಟ ಸುಳ್ಳಲ್ಲ, ನಮ್ ಹೋರಾಟ ಸುಳ್ಳಲ್ಲ, ಮಹೇಶ್ ಶೆಟ್ಟಿ ಎತ್ತಿದ ಧ್ವನಿ ಸುಳ್ಳಲ್ಲ, ಸತ್ಯದ ಹೋರಾಟ. ನಿಜ ಸರ್. ಅದು ಎಲ್ಲರಿಗೂ ಕೂಡ ಗೊತ್ತಿದೆ. 13 ವರ್ಷಗಳಿಂದ ಸೊ ಇಷ್ಟೆಲ್ಲ ತೇಜ ಉದಯಗಳನ್ನ ಮಾಡಿಸ್ಕೊಂಡು ಬರೋದು ಅಂದ್ರೆ ಇನ್ನು ಸುಮ್ನೆ ಅಲ್ಲ ಸರ್. ಅದು ನಾವು ಈಗ ನಾವೇ ಯೂಟ್ಯೂಬರ್ಸ್, ನಾನೇನೆ ಬಂದು ಒಂದೂವರೆ ವರ್ಷ ಆಯ್ತು ಅಂತ ಅನ್ಕೊಂಡ್ರು ನಮ್ಗೇನೆ ಅನ್ಸ್ಬಿಡುತ್ತೆ ಸರ್, ಇದೆಲ್ಲ ಬೇಕಿತ್ತ ಈಗೀಗ ಒಂದ್ ಟೈಮಲ್ಲಿ ಹಂಗ ಅನ್ಸ್ಬಿಡುತ್ತೆ ನಮ್ಮ ಮೇಲೆ ಈ ಕೇಸ್ಗಳು ಅವು ಇಲ್ಲ ಆದಾಗ. ಬಟ್ ನಿಜ ಇದು ಹೇಳಕ್ಕಾಗಲ್ಲ ಸರ್, ಅಷ್ಟು ವರ್ಷಗಳಿಂದ ಅದು ಎಲ್ಲ ತಡ್ಕೊಂಡು ಬಂದಿರೋದು. ಅಭಿ ಇನ್ನೊಂದು ಶೇರ್ ಮಾಡ್ತಾ ಇದ್ದೀನಿ ನಿಮಗೆ. ಮೊನ್ನೆ ಇದಕ್ಕೆ ಇದು ಡೆಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗಿದ್ದೆ, ಒಂದು ಅಂದ್ರೆ ಇಂಟರ್ ಸ್ಟೇಟ್ ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿ. 1857 ಮಹಾಸಂಗ್ರಾಮ ಏನಿದೆಯಲ್ಲ, ಸ್ವಾತಂತ್ರ್ಯದ ಪ್ರಥಮ ಸಂಗ್ರಾಮ, ಮಹಾಸಂಗ್ರಾಮ ಇದೆಯಲ್ಲ, ಆ ಸಂಗ್ರಾಮ ಆದ್ಮೇಲೆ ಗಲ್ಲಿಗೇರಿಸ್ತಾರೆ ನಮ್ಮ ಸೈನಿಕರನ್ನ. ಭಾರತ ಆ ಸಂಗ್ರಾಮದಲ್ಲಿ ಇದ್ದಂತಹ ಆ ಸೈನಿಕರನ್ನ ಗಲ್ಲಿಗೇರಿಸ್ತಾರೆ. ಗಲ್ಲಿಗೇರಿಸುವಂತ ಫೋಟೋಗಳನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಹಾಕಿದ್ದಾರೆ, ಅದನ್ನ ನಾವು ನೋಡ್ಬೇಕು. ಪಾಪ ರೈತರು ಅವ್ರನ್ನೆಲ್ಲ ಗಲ್ಲಿಗೇರಿಸಿದ್ದಾರೆ ಅವಾಗ 1857 ನಲ್ಲಿ. ಅಂದ್ರೆ ಈ ದೇಶದಲ್ಲಿ ನ್ಯಾಯಕ್ಕೋಸ್ಕರ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಅನೇಕ ಜನ ಸತ್ ಹೋಗಿದ್ದಾರೆ. ಅವ್ರ ಮುಂದೆ ನಾವೇನೂ ಅಲ್ಲ, ಈ ಕೇಸು ಅದು ಏನೂ ಅಲ್ಲ. ಅವರು ಮಾಡಿದಂತಹ ತ್ಯಾಗ, ಬಲಿದಾನ, ಸುಭಾಷ್ ಚಂದ್ರ ಬೋಸ್ ಅವರು, ಆನಂತರ ವೀರ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಖದೇವ, ಅಶ್ಫಾಕುಲ್ಲಾ ಖಾನ್, ಹಲಗಲಿ ಬ್ಯಾಡ್ರು, ಅವರು ಮಾಡಿದಂತ ತ್ಯಾಗದ ಮುಂದೆ ನಮ್ದೇನೋ ಅಲ್ಲ. ನಾವು ಬರೀ ಕೇಸಿಗೋಸ್ಕರ ನಾವ್ ಯಾಕೆ ಎದುರ್ಕೋಬೇಕ್ರಿ? ಇಂಥ 100 ಕೇಸ್ ಹಾಕ್ಲಿರಿ ಎದುರಿಸ್ತೇವೆ, ಇಂಥ 100 ಕೇಸ್ ಹಾಕ್ಲಿ ಎದುರಿಸ್ತೇವೆ. ಏನ್ ಮಾಡ್ತಾರೆ? ಜೈಲಿಗೆ ಹಾಕ್ತಾರ, ಹೋಗ್ ಬರ್ತೀವಿ. ಏನ್ ಮಾಡ್ತಾರೆ? ಗಲ್ಲಿಗೆ ಹಾಕಿಸ್ತೀವಿ, ಅವ್ರನ್ನ ಗಲ್ಲಿಗೇರಿಸ್ತೀವಿ. ಒಂದು ಗೊತ್ತಿರ್ಲಿ ನಿಮಗೆ. ನಾನ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ತಮ್ಮಂತಹ ಅನೇಕ ಯೂಟ್ಯೂಬರ್ ಗಳಿಂದ ಈ ಹೋರಾಟ ಗಟ್ಟಿಯಾಗಿ ನಿಂತಿದೆ. ಥ್ಯಾಂಕ್ಸ್ ಟು ಯು ಆಲ್ ದ ಯೂಟ್ಯೂಬರ್ಸ್. ಸಾಮಾಜಿಕ ಜಾಲತಾಣದಲ್ಲಿ ಬರೆಯುವಂತಹ ಪ್ರತಿಯೊಬ್ಬ ಸೌಜನ್ಯ ಪರ ಹೋರಾಟಗಾರರು ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನ ನಾನು ಹೇಳ್ತಾ ಇದ್ದೀನಿ. ಯಾವ ನಂತರ ಇದು ಜಯ ಅಲ್ಲ, ಇದು ಅಂತ್ಯ ಅಲ್ಲ, ಇದು ಒಂದು ಅಂತ್ಯದ ಆರಂಭ. ಇಟ್ ಇಸ್ ದಿ ಬಿಗಿನಿಂಗ್ ಆಫ್ ಅನ್ ಎಂಡ್. ಇನ್ನು ಸಾಕಷ್ಟು ಇದೆ, ಸಾಕಷ್ಟು ಸಂಘರ್ಷಗಳಿದೆ, ಸಾಕಷ್ಟು ಚಾಲೆಂಜ್ ಇದೆ. ನಾನೆಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದು, ದಯವಿಟ್ಟು ಸಂಯಮದಿಂದ, ಪೇಷನ್ಸ್ ಇಂದ ಇರೋಣ. ಕಾನೂನು ಹೋರಾಟ ಎಲ್ಲರೂ ಒಗ್ಗಟ್ಟಾಗೆ ಮಾಡೋಣ. ಜುಲೈ 14ಕ್ಕಿದೆ. ಬಟ್ ವಿದಿನ್ 14 days ಅವರು ರಿಟರ್ನ್ ಅಲ್ಲಿ ಸಬ್ಮಿಷನ್ ಮಾಡಂತ ಇದ್ದಾರೆ, ಒಪಿನಿಯನ್ ಮರು ತನಿಖೆ ಬಗ್ಗೆ. ಓಕೆ ಸರ್, ಖಂಡಿತ ಸರ್. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಸೊ ಮತ್ತೆ ಈಗ ಬೆಂಗಳೂರಿನಲ್ಲಿ ಬಂದಾಗ ಸಿಗೋಣ ಸರ್. ಥ್ಯಾಂಕ್ ಯು. ಬರ್ತೀನಿ, ಬಂದ್ಮೇಲೆ ಮತ್ತೆ ಇನ್ನು ಸಾಕಷ್ಟು ಮಾತಾಡೋದಿದೆ. ಬೆಂಗಳೂರಿಗೆ ಬಂದ್ಮೇಲೆ ಮಾತಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ.